ಇದರೊಂದಿಗೆ ಇವತ್ತಿನ ಚರ್ಚೆ ಆರಂಭಿಸ್ತಾ ಇದ್ದೀನಿ. ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಸಾರ್ವಜನಿಕ ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಸುನೀಲ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸುನೀಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊರಗಡೆಯಿಂದ ನಮ್ಮೊಂದಿಗೆ ಹೋಟೆಲ್ ಉದ್ಯಮಿ ಪ್ರಮೋದ್ ಅಯ್ಯಂಗಾರ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. TS ಗಂಗಾಧರ್ ಅವರಿದ್ದಾರೆ, ನಿವೃತ್ತ ಅಧಿಕಾರಿಗಳು, ಆಹಾರ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಗಂಗಾಧರ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಗಂಗಾಧರ್ ಅವರೇ ನಿಮ್ಮಿಂದನೇ ನಾನು ಇವತ್ತಿನ ಕಾರ್ಯಕ್ರಮ ಆರಂಭಿಸ್ತೀನಿ. ಯಾಕಂದ್ರೆ ಇಂಥದ್ದೊಂದಷ್ಟು ರೈಡ್ಗಳನ್ನ ಮಾಡಿರ್ತೀರಾ, ಆದ್ರೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹಿಂಗಿದ್ದು ಪರಿಸ್ಥಿತಿ ಸರ್. ಚಪ್ಪರಿಸ್ಕೊಂಡು ತಿಂತಾರೆ ಜನ ಅಲ್ಲಿಗೆ ಹೋಗಿ. 2000 ಅಂತೆ ಒಂದು ಪ್ಲೇಟು, 1500 ಪ್ಲಸ್ GST ಅಂತೆ ಅಂತ. ಏನಿದು 5 ಸ್ಟಾರ್ ಹೋಟೆಲ್ಗಳ ಕಥೆ? ತಾವು ಈಗಾಗಲೇ ವಿವರಿಸಿದ ಹಾಗೆ ಅವರಿಗೆ ತಿಳುವಳಿಕೆ ಕಡಿಮೆ ಇರ್ತದೆ. FSSAIಯಲ್ಲಿ 2006 ರೆಗ್ಯುಲೇಷನ್ಸ್ 2011 ಪ್ರಕಾರ ಅವರು ಶೆಡ್ಯೂಲ್ 4 ಅನ್ನ ಗಮನಿಸಿರಲ್ಲ ಅಂತ ಕಾಣ್ತದೆ. ಶೆಡ್ಯೂಲ್ 4 ನಲ್ಲಿ ನೀವು ವಿವರಿಸಿರುವ ನಿಯಮಗಳನ್ನ ಕಡ್ಡಾಯವಾಗಿ ಚಾಚು ತಪ್ಪದೆ ಪಾಲಿಸಬೇಕಾಗಿರ್ತದೆ. ಅದು ಪ್ರತಿದಿನ ತಮ್ಮ ನಿತ್ಯ ಕೆಲಸ ಮಾಡುವ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಇದರಲ್ಲಿ ಪೋಸ್ಟ್ ಆಕ್ಟ್ ಟ್ರೈನಿಂಗ್ ಅಂತ ಸೂಪರ್ವೈಸರ್ಸ್ ಇರಬೇಕಾಗ್ತದೆ. 25 ಜನರಿಗೆ ಒಬ್ಬರಂತೆ ಸೂಪರ್ವೈಸರ್ ಇರಬೇಕು. ಈ ಪೋಸ್ಟ್ ಆಕ್ಟ್ ಟ್ರೈನಿಂಗ್ ತಗೊಂಡಿರೋರು ಹೆಚ್ಚಿನ ಗಮನ ಹರಿಸಿ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕಂತ ನಿಯಮಗಳಿವೆ ಮೇಡಮ್. ನಿಯಮಗಳು ಪುಸ್ತಕಕ್ಕಷ್ಟೇ ಆಗಿದೆ ಅನ್ಸುತ್ತೆ ಸರ್ ಸದ್ಯದ ಮಟ್ಟಿಗೆ. ಪುಸ್ತಕಗಳಲ್ಲಿ ಲಿಸ್ಟ್ ಔಟ್ ಇದೆ, ಇರುತ್ತೆ, ಒಂದು 100 ನಿಯಮಗಳಿವೆ. ಅದನ್ನ ಫಾಲೋ ಮಾಡೋರಿಗೆ ಯಾರಿಗೆ ಪುರ್ಸತ್ತಿದೆ ಸರ್? ನನಗನ್ಸಿದ್ದು ಇವತ್ತು 5 ಸ್ಟಾರ್ ಹೋಟೆಲ್ಗಳಿಗೆ ದಾಳಿ ಆಯ್ತು, ಖಾದರ್ ಅವರ ಮುಂದಾಳತ್ವದಲ್ಲಿ ದಾಳಿ ಆಯ್ತು. ಇಷ್ಟು ವರ್ಷಗಳಲ್ಲಿ ನಾವು ನೋಡ್ಲಿಲ್ಲ. ಆ ಲೆಕ್ಕಕ್ಕೆ 6 ತಿಂಗಳಿಗೊಂದ್ಸಲ ದಾಳಿ ಆಗ್ಬೇಕಿತ್ತು. ವಾಪಸ್ ಬರ್ತೀನಿ ಗಂಗಾಧರ್ ಅವರೇ. ಡಾಕ್ಟರ್ ಸುನೀಲ್ ಅವರು ನಮ್ಮ ಜೊತೆ ಇದ್ದಾರೆ, ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು. ಕಥೆ ಏನು ಸರ್ ಇದು? ಕೊಳತ ತರಕಾರಿ, ಕೊಳತ ಮಾಂಸ, ಅದರ ಜೊತೆಗೆ ಇನ್ನಷ್ಟು ತರಕಾರಿಗಳನ್ನು ಸೇರಿಸಿ ಇಟ್ಟಿರ್ತಾರೆ, ಇನ್ನಷ್ಟು ಮಾಂಸಗಳನ್ನು ಸೇರಿಸಿ ಇಟ್ಟಿರ್ತಾರೆ, ಡೇಟ್ ಬಾರ್ ಆಗಿರೋ ಹಾಲು. ನಾವು ಪ್ರತಿ ಸಲ ಫುಡ್ ಕ್ವಾಲಿಟಿ ಅಂತ ಬಂದ ತಕ್ಷಣ ನಮ್ಮ ಮೈಂಡಿನಿಂದ 5 ಸ್ಟಾರ್ ಹೋಟೆಲ್ಗಳನ್ನ ತೆಗೆದು ಹಾಕ್ಬಿಟ್ಟಿರ್ತೀವಿ. ದಿ ಬೆಸ್ಟ್ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ಅಂತ. ಇದ್ರ ಕಥೆ ಏನು ಮೇಡಮ್? ಇದು ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಒಂಥರ ಶಾಕಿಂಗ್ ಅಂತ ಹೇಳ್ಬೋದು. ಯಾವಾಗಲೂ ನಾನು ಕೂಡ ತಾವು ಹೇಳ್ದಂಗೆ ಸ್ಟಾರ್ ಹೋಟ್ಲ್ಗಳಲ್ಲಿ ಈ ಥರದಲ್ಲಿ ಈ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇವತ್ತಿನ ಬೆಳಗ್ಗೆ ನಾನು ಏನು ಅದು ಅಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಏನು ಆಹಾರ ಇಲಾಖೆ ಆಯುಕ್ತರು, ಅವರು ಬ್ಯಾಂಗ್ಳೂರು ರೂರಲ್ DC ಆದಾಗ ಕೋವಿಡ್ ಟೈಮಲ್ಲಿ ನಾವೆಲ್ಲ ಜೊತೆಗೆ ಕೆಲಸ ಮಾಡಿದ್ವಿ. ಅವರಿಗೆ ಕೂಡ ಮಾತಾಡಿದಾಗ ಅವ್ರಿಗೂ ಕೂಡ ತುಂಬ ಆಶ್ಚರ್ಯ ಆಗುವಂಥ ವಿಷಯಗಳನ್ನ ಅವ್ರು ಹೇಳಿದ್ರು. ಇಲ್ಲ, ಸ್ಟೋರೇಜು ಪ್ಯಾಕೇಜ್ ಮಾಡಿಟ್ಟಿದ್ರು, ಮಿಸ್ಇಂಪ್ರಿಟೇಷನ್ ಆಯಿತು ಅಂತ. ಇಟ್ ಈಸ್ ರಿಯಲಿ ಶಾಕಿಂಗ್ ಮೇಡಮ್. ಅಂದರೆ ಇದು ಎಲ್ಲರೂ ಸೇರಿ ಏನು ಒಂದು ರೂಲ್ಸು ರೆಗ್ಯುಲೇಷನ್ ಇದೆ. 5 ಸ್ಟಾರ್ ಹೋಟ್ಲಿರಲಿ ಅಥವಾ ಯಾವುದೇ ಹೋಟ್ಲಲ್ಲಿರಲಿ ಈ ಥರ ಇರಬಾರ್ದು. ಯಾಕಂದರೆ ಜನಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಇದು. ಖಂಡಿತವಾಗ್ಲೂ ನಾವು ಒಂದು ಏನು ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್ ಅಂತ ನಾವೇನು ಹೇಳ್ತೀವಿ, ಪಬ್ಲಿಕ್ ಹೆಲ್ತ್ ಅಂದರೆ ಜನಗಳ ಒಂದು ಆರೋಗ್ಯ ಸುರಕ್ಷತೆನೇ ನಮ್ಮದು. ಫುಡ್ ಸೇಫ್ಟಿ ಭಾಳ ಇಂಪಾರ್ಟೆಂಟ್. ತಾವು ಹೇಳ್ದಂಗೆ ಎಲ್ಲ ಪೇಪರಲ್ಲಿದೆ, ಬಟ್ ಇದು ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಗೋಕ್ಕೆ ಆಗ್ತಾಯಿಲ್ಲ. ಬಟ್ ಏನಂದರೆ ಒಂದು ಅಟ್ಲೀಸ್ಟ್ ಈಗ ಒಂದು ಪ್ರೋಸೆಸ್ ಶುರು ಮಾಡಿದ್ರಲ್ಲ, ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಇದಕ್ಕಾಗಿ ಇದನ್ನು ಮಾಡಿದ ಮೇಲೆ ಇದು ನಾನು ಕೇಳ್ಪಟ್ಟಿರೋ ವಿಷಯ ಬರೀ ಇದು 5 ಸ್ಟಾರ್ ಹೋಟ್ಲಿಗೆ ಸಂಬಂಧ ಆಗಿದೆ. ಮುಂದೆ ಇದು ಹಲವಾರು ಹೋಟೆಲ್ಗಳಲ್ಲಿ, ಉದ್ಯಮಗಳಲ್ಲಿ ಇದನ್ನು ಏನು ಒಂದು ಅವರು ಸ್ಟ್ರಿಕ್ಟಾಗಿ ಅಳವಡಿಸ್ಕೋಬೇಕಾಗತ್ತೆ. ಅಲ್ಟಿಮೇಟಾಗಿ ನಾವು ಯಾರನ್ನೂ ಇದರಲ್ಲಿ ಬ್ಲೇಮ್ ಮಾಡೋವಂಥ ಒಂದು ಪ್ರಸಂಗ ನಾನು ಹೇಳ್ತಾ ಇಲ್ಲ. ಆಗಲೇ ನಾನು ಗಂಗಾಧರ್ ಹೇಳ್ದಂಗೆ ಇದನ್ನೊಂದು ಏನು ಎಲ್ಲರಿಗೂ ಒಂದು ತರಬೇತಿ ಬೇಕಾಗುತ್ತೆ. ಸೊ ತರಬೇತಿ ಅವಶ್ಯಕತೆ ಇದೆ. ಅಂದರೆ ಸ್ಟೋರೇಜ್ ಇರ್ಬೋದು, ಯಾವ ಟೆಂಪ್ರೇಚರಲ್ಲಿ ಇಡಬೇಕು, ಹೆಂಗಿರಬೇಕು ಅದು ಅಂತ ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ತರಬೇತಿಯ ಕೊಟ್ಟು, ಹೋಟೆಲ್ಗಳ ಇರ್ಬೋದು ಅಥವಾ ಬೇರೆ ಯಾವುದೇ ಸೆಟಪ್ ಇರ್ಬೋದು, ಅಥವಾ ನಾವು ಮದುವೆ ಮತ್ತು ಸಮಾರಂಭಗಳು ಇರುವಂಥ ಸಾಧ್ಯತೆಗಳಿರುತ್ತೆ, ಅಲ್ಲೂ ಕೂಡ ಇಂಥ ಒಂದು ಕಠಿಣವಾದ ಮಾನದಂಡಗಳನ್ನ ಅಳವಡಿಸಿದರೆ ಖಂಡಿತವಾಗಲೂ ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಈಗೇನು ಒಂದು ಈ ಸ್ಟಾರ್ ಹೋಟ್ಲುಗಳಲ್ಲಿ ಹೇಳಿದ್ದಾರೆ, ಇದು ಅವರು ಅಧಿಕಾರಿಗಳು ಮತ್ತು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ನಿರ್ದಾಕ್ಷಿಣ್ಯ ಕ್ರಮದ್ದೇ ಪ್ರಶ್ನೆ ಆಗತ್ತೆ. ಆದರೆ ಒಂದಂತೂ ಹೌದು, ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಇನಿಷಿಯೇಟಿವ್ ಇದು ಆಗಬೇಕಾಗಿತ್ತು ಯಾವಾಗ್ಲಿಂದನೂ. ಅದು ನಾನು ಹೇಳೋದು ಸರ್, ಒಂದು ಸಲ ಅಲ್ಲ ಇದಾಗಬೇಕಾಗಿರೋದು, ಮತ್ತು ಆಗ್ತಾ ಇರಬೇಕು. ಆಯಾ ಹೋಟೆಲ್ಗಳಿಗೆ, ಆಯಾ ರೆಸ್ಟೋರೆಂಟ್ಗಳಿಗೆ ಯಾವಾಗ ಬರ್ತಾರೋ, ಯಾವಾಗ ಹಿಡಿತಾರೋ, ಯಾವಾಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೋ ಅನ್ನೋ ಭಯ ಇಲ್ಲ ಸರ್.
ಅದಕ್ಕೆ 73 kg 105 kg ಮಾಂಸ, ಕೊಳತು ಮಾಂಸಗಳನ್ನ ಇಟ್ಕೊಂಡಿದ್ದಾರೆ. ಯಾವ ಧೈರ್ಯ ಅಂದ್ರೆ ಯಾರು ಬರಲ್ಲ, ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಅಂತ. ತುಕಾರಾಮ್ ಮುಂಡೆ ಅವರ ಏನು ರೇಡ್ ಇತ್ತಲ್ಲ, 3000 ಜಾಗಗಳಲ್ಲಿ ಅವರು ರೇಡ್ ಮಾಡಿದ್ರು. ಮಹಾರಾಷ್ಟ್ರದಾದ್ಯಂತ ಇವಾಗ ಸಿಂಗಮ್ ಅಂತ ಇದ್ದಾರೆ. ಅವರು ಹೋಗಿ ರೇಡ್ ಮಾಡಿ ಬಂದ ಮೇಲೆ ರಾಜ್ಯದಲ್ಲಿ ಇದು ಶಾಕಿಂಗ್. ಅಲ್ಲಿ ಎಲ್ಲಿ ರೇಡ್ ಆಯ್ತೋ ಅದ್ರ ಬಗ್ಗೆ ಹಬ್ಬ ಹಿಂಗಿತ್ತಂತೆ ಅಂತ ಪರಿಸ್ಥಿತಿ ಹೇಳುವಾಗ ನಮ್ಗಳ ಸ್ಟಾರ್ ಹೋಟೆಲ್ಗಳಲ್ಲಿ ಪರಿಸ್ಥಿತಿ ಹಿಂಗಿದೆ. ವಾಪಸ್ ಬರ್ತೀನಿ. ಪ್ರಮೋದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರಮೋದ್, ನೀವು ಹೋಟೆಲ್ ಉದ್ಯಮಿ, ಏನು ರೂಲ್ಸ್ ಫಾಲೋ ಆಗತ್ತೆ? ಒಬ್ಬ ಉದ್ಯಮಿಯಾಗಿ ನೀವು ಹೋಟೆಲ್ ನಡೆಸ್ತಾ ಇರುವಾಗ ಫಾಲೋ ಆಗಬೇಕಾಗಿರೋ ರೂಲ್ಸ್ ಏನು? ತರಕಾರಿ ಮತ್ತು ಮಾಂಸನ ನೀವು ಸ್ಟೋರ್ ಮಾಡ್ತೀರಾ ಅಥವಾ ಬೇರೆ ಪದಾರ್ಥಗಳನ್ನ ಸ್ಟೋರ್ ಮಾಡ್ತೀರಾ ಅಂದ್ರೆ ಏನ್ ರೂಲ್ಸ್ ಫಾಲೋ ಆಗತ್ತೆ? ಇದರಲ್ಲಿ ನಾವು ಏನಂದ್ರೆ ಫಿಫೋ, ಫಸ್ಟ್ ಇನ್ ಫಸ್ಟ್ ಔಟ್ ಮಾಡಬೇಕು. ಆಮೇಲೆ ವೆಜಿಟೇಬಲ್ಸ್ ಅಲ್ಲಿ ನಾವೇನು ಎಕ್ಸ್ಪೈರಿ ಅಂತ ಹೇಳ್ತೀವಿ, ಯಾವುದೇ ವೆಜಿಟೇಬಲ್ಸ್ ಬರ್ಲಿ ಅದರಲ್ಲಿ ನಾವು ಬ್ಯಾಚ್ ವೈಸ್ ಎಕ್ಸ್ಪೈರಿ ಡೇಟ್ ಅನ್ನ ಹಾಕ್ಬೇಕು. ಇವಾಗ ಬೀನ್ಸ್ ಬಂದಿದ್ರೆ ಇವತ್ ಬಂದಿದೆ, ಇದನ್ನ ಎಷ್ಟು ದಿನ ಉಪಯೋಗಿಸಬಹುದು, ಇದ್ರ ಶೆಲ್ಫ್ ಲೈಫ್ ಎಷ್ಟು, 3 ದಿನನೋ 4 ದಿನನೋ ಅಂತ ನಾವು ಎಕ್ಸ್ಪೈರಿ ಹಾಕ್ಬೇಕು. ಹಾಗೆ ಮಾಂಸದ ಪದಾರ್ಥಗಳು ಬಂದಾಗ್ಲೂ ಸಹ ಅದ್ರ ಎಕ್ಸ್ಪೈರಿ ಎಷ್ಟು, ಯೂಸ್ ಬಿಫೋರ್ ವಾಟ್ ಡೇಟ್, ಇದನ್ನ ಹಾಕಿ ಫಿಫೋ ಮಾಡಬೇಕು. ಫಿಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾವ್ದನ್ನ ನಾವು ಫಸ್ಟ್ ಒಳಗಡೆ ಶೆಲ್ಫ್ ಅಲ್ಲಿ ಹಾಕಿರ್ತೀವಿ, ಯಾವ್ದನ್ನ ನಮ್ಮ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಾಕಿರ್ತೀವಿ, ಅದನ್ನ ಫಸ್ಟ್ ಹಾಕಿರೋದನ್ನ ತೆಗೆದು ಫ್ರೆಶ್ ಆಗಿ ಬಂದಿರೋದನ್ನ ತಳಗೆ ಕಳಿಸ್ಬೇಕು. ಮತ್ತೆ ಫುಡ್ ಸೇಫ್ಟಿ ಗೈಡ್ ಲೈನ್ಸ್ ಪ್ರಕಾರ ನಾವು ರಾ ಮೆಟೀರಿಯಲ್ಸ್ ಏನ್ ಪ್ರೊಕ್ಯೂರ್ ಮಾಡ್ತೀವಿ, ಆ ಪ್ರೊಕ್ಯೂರ್ ಮಾಡುವಂತಹ ವೆಂಡರ್ ಸರಿಯಾದ ರಾ ಮೆಟೀರಿಯಲ್ಸ್ ನ ಕೊಡ್ತಾ ಇದ್ದಾನ, ಸರ್ಟಿಫೈಡ್ ವೆಂಡರ್ ಚೆಕ್ ಮಾಡಬೇಕು. ಕಿಚನ್ಗಳಲ್ಲಿ ಪೆಸ್ಟ್ ಕಂಟ್ರೋಲ್ ಆಗಿದೆಯಾ, ಪಿರಿಯಾಡಿಕ್ ಪೆಸ್ಟ್ ಕಂಟ್ರೋಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ವಾಟರ್ ಟ್ಯಾಂಕು, ತಳಗಡೆ ಇರೋ ವಾಟರ್ ಟ್ಯಾಂಕು ಮತ್ತೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಗಳನ್ನ ಕ್ಲೀನ್ ಮಾಡಿಸಿದೀವ ಅಂತ ಚೆಕ್ ಮಾಡಬೇಕು. ಹೀಗೆ ನಾವು ಫುಡ್ ಸೇಫ್ಟಿಯಲ್ಲಿ ಹೋಗ್ತಾ ಹೋದಾಗ ಕಂಪ್ಲೈಯನ್ಸಸ್, ಫುಡ್ ಸೇಫ್ಟಿದು ಕಂಪ್ಲೈಯನ್ಸಸ್ ಡಿಫೈನ್ ಆಗಿದೆ. ಈ ಕಂಪ್ಲೈಯನ್ಸಸ್ ನಾವು ನಿರಂತರವಾಗಿ ಮಾನಿಟರ್ ಮಾಡಬೇಕಾಗುತ್ತೆ. ಅಲ್ಲ, ಈಗ ಉದ್ಯಮಿಗಳು ಮಾನಿಟರ್ ಮಾಡಬೇಕಾ, ಸರ್ಕಾರ ಮಾನಿಟರ್ ಮಾಡಬೇಕಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಎಲ್ಲಾ ಉದ್ಯಮಿಗಳು ಇದನ್ನ ಕ್ಲೀನ್ ಆಗಿ ಫಾಲೋ ಮಾಡ್ಬಿಟ್ರೆ ಸರ್ ಈ ಟೆನ್ಷನ್ನೇ ಇರೋದಿಲ್ಲ. ಪ್ರಮೋದ್ ಅವರೇ, ಕರೆಕ್ಟ್ ನೀವು ಹೇಳ್ತಾ ಇರೋದು. ಇದರಲ್ಲಿ ಪಾತ್ರಗಳು ಹೇಳ್ತೀನಿ. ಇದರಲ್ಲಿ 4 ಜನದ ಪಾತ್ರ ಬರ್ತದೆ. ಫಸ್ಟ್ ಪಾತ್ರ ಉದ್ಯಮಿ ಇದೇನೆ. ಯಾಕೆ ನಾನು ಉದ್ಯಮ ಮಾಡ್ತಾ ಇದ್ದೀನಿ, ನನಗೆ ಅದ್ರಲ್ಲಿ ಬರ್ತಿರುವಂತಹ ಆದಾಯವನ್ನ 5 ಸ್ಟಾರ್ ಅವರು ಬೇರೆಯವ್ರಿಗೆ ಕೊಡ್ತಾ ಇದ್ದಾರಾ? ಇಲ್ಲ. ಅದು ಉದ್ಯಮದಲ್ಲಿ ಬರುವಂತಹ ಆದಾಯನ ತಗೊಳ್ತಿರೋದು ಉದ್ಯಮಿದು ಫಸ್ಟ್ ಪಾತ್ರ. ಅದಾದ ನಂತರ ಬರೋಂಥ ಪಾತ್ರ FSSAI ಅಧಿಕಾರಿಗಳು. ಈ ತರ ಮಾನಿಟರಿಂಗ್ ಮೆಕ್ಯಾನಿಸಮ್, ಈ ತರ ಏನು ರೈಡ್ ಅನ್ನ ಬದಲು ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ಚೆಕ್ ಮೇಟ್ ಏನಿದೆ, ನಾ ಅದನ್ನ ವೆಲ್ಕಮ್ ಮಾಡ್ತೀನಿ. ಬಿಕಾಸ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದ್ರೇನೆ ನಮಗೊಂದು ಭಯ ಇರೋದು. ನೆಕ್ಸ್ಟ್ ಬಂದು ಸರ್ಕಾರ, ನೆಕ್ಸ್ಟ್ ಗ್ರಾಹಕರಿಗೂ ಸಹ ಇವತ್ತಿನ ದಿನ ಈ ಗೂಗಲ್ ರಿವ್ಯೂಸ್ ಮತ್ತೆ ಇದರ ಅವಕಾಶಗಳು ಇರಬೇಕಾದ್ರೆ ಅವರು ಸಹ ಅದ್ರ ಮೇಲೆ ಪ್ರೊಟೆಸ್ಟ್ ಮಾಡಬಹುದು. ಆದ್ರೆ ಇನ್ನೊಂದು ವಿಚಾರವನ್ನ ಗಮನಿಸಬೇಕು ಮೇಡಮ್, 5 ಸ್ಟಾರ್ ಹೋಟೆಲ್ಗಳಲ್ಲಿ ಇಷ್ಟು ಐಟಮ್ಗಳು ಸಿಕ್ಕಿರೋದು ನಿಜ. ಇದನ್ನ ನಾನು ಸಹ ಖಂಡಿಸ್ತೀನಿ. ನನಗೂ ಸಹ ಇದು ಗ್ರಾಹಕರಿಗೆ ಎಚ್ಚರಿಕೆ ಗಂಟೆನೆ. ಆದ್ರೆ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೆ ಫ್ರಿಡ್ಜ್ ಅಲ್ಲಿ ಇರುವಂತಹ ಎಕ್ಸ್ಟ್ರಾ ಸ್ಟಾಕ್ನೆಲ್ಲ ಮನೆ ಒಡತಿ ಕೆಲಸ ಮಾಡಿಬಿಟ್ಟು ಅದನ್ನ ಖರ್ಚು ಮಾಡೋದಿಲ್ಲ. ಅದನ್ನ ನಾವು ಎಸಿತಾ ಇರ್ತೀವಿ, ಇದು ಕರ್ಗ್ ಹೋಗಿದೆ, ಈ ಫುಡ್ ಕರ್ಗ್ ಹೋಗಿದೆ. ಹಾಗೆ 5 ಸ್ಟಾರ್ ಹೋಟೆಲ್ಗಳಲ್ಲೂ ಏನಾಗುತ್ತೆ ಒಮ್ಮೊಮ್ಮೆ ಅಂದ್ರೆ ಆರ್ಡರಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಸ್ಟಾಕ್ ಆರ್ಡರ್ ಮಾಡಿದಾಗ ಈ ತರ ವೇಸ್ಟೇಜ್ ಆಗುತ್ತೆ. ಅಲ್ಲಿ ಏನಂದ್ರೆ ವೇಸ್ಟೇಜ್ ನ ಡಿಸ್ಕಾರ್ಡ್ ಮಾಡ್ಬೇಕು ಅವರು. ಆ ಡಿಸ್ಕಾರ್ಡ್ ಮಾಡೋದ್ರಲ್ಲಿ ತಡ ಆದಾಗ, ಎಂಪ್ಲಾಯಿಗಳಿಗೆ ಟ್ರೈನಿಂಗ್ ಕೊರತೆ ಆದಾಗ, ಅವೇರ್ನೆಸ್ ಇಲ್ಲದಿದ್ದಾಗ, ಓವರ್ ಸೈಟ್ ಆದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಹಾಗಂದಾಕ್ಷಣಕ್ಕೇನೆ ಇದರಲ್ಲಿ ಸ್ಟಾಕ್ ಇದೆ, ಈ ಸ್ಟಾಕ್ ಅನ್ನು ಅವ್ರು ಅಡಿಗೆಗೆ ಯೂಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೇಡಮ್. ದೇ ಮೇ ನಾಟ್ ಯೂಸ್ ದ ಸ್ಟಾಕ್ ಫಾರ್ ದ ಬೇಕಿಂಗ್ ಆಫ್ ದ ಐಟಮ್ಸ್. ಅದನ್ನ ಬಟ್ ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್ ಅಲ್ವಾ ಪ್ರಮೋದ್ ಅವರೇ? ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್. ಯೂಸ್ ಮಾಡೋದೇ ಇಲ್ಲ ಅಂತಾನು ಹೇಳ್ಬೇಕ ಅಲ್ಲ. ಈಗ ಪ್ಯಾಕಿನ ಮೇಲೆ ಈ ಡೇಟ್ಗಳನ್ನ ಹಾಕೋದ್ರಲ್ಲಿ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ, ಮ್ಯಾನ್ಯುಪ್ಯುಲೇಷನ್ ಮಾಡಿದ್ದಾರೆ ಅಂದಮೇಲೆ ಅದನ್ನ ಯೂಸ್ ಮಾಡಲ್ಲ ಅಂತ ನಾವೇನ್ ಹೇಳೋದಕ್ಕಾಗೋದಿಲ್ಲ ಮೇಡಮ್. ಮ್ಯಾನಿಪ್ಯುಲೇಷನ್ ಮಾಡೋದಿಲ್ಲ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿಂಚ ಪಾರ್ವತಿ. ಆ ತರಹದ ದೇಶದಲ್ಲಿ ನಾವು ಹುಟ್ಟಿದೀವಿ. ಯಾರು ಒಬ್ಬ ಫುಡ್ ಎಂಟರ್ಪ್ರೆನರ್ ತಾನು ಮಾಡಿದಂತಹ ಆಹಾರವನ್ನ ಕಚಡವಾಗಿ ಕೊಡಬೇಕು ಅಂತ ಇಷ್ಟಪಡೋದಿಲ್ಲ. ಆದ್ರೆ ಈ ಮ್ಯಾನೇಜ್ ಮಾಡ್ಬೇಕಾದ್ರೆ ಇನ್ನೊಂದು ಸಮಸ್ಯೆ ಆಗಿದೆ ಮೇಡಮ್. 5 ಸ್ಟಾರ್ ಹೋಟೆಲ್ಗಳಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ. ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಇದೆ, ಬ್ಯಾಂಗ್ಳೂರ್ ಹೋಟೆಲ್ ಅಸೋಸಿಯೇಷನ್ ಇದೆ. ಈ 5 ಸ್ಟಾರ್ ಅವರು ಯಾವ ಅಸೋಸಿಯೇಷನ್ಗೆ ಅಫಿಲಿಯೇಟ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ. ಅಫಿಲಿಯೇಷನ್ ಆದ್ರೆ ಏನಾಗುತ್ತೆ ಅಂದ್ರೆ ರಿಪೀಟೆಡ್ ಆಗಿ ಫುಡ್ ಸೇಫ್ಟಿ ತರಬೇತಿ ನಡೀತಾನೆ ಇರುತ್ತೆ. ಈಗ ಬ್ಯಾಂಗ್ಳೂರ್ ಹೋಟೆಲ್ ಅಸೋಸಿಯೇಷನ್ ಪ್ರತಿ ತಿಂಗಳು ನಾವು ಫುಡ್ ಸೇಫ್ಟಿ ಟ್ರೈನಿಂಗ್ ಮಾಡ್ತಾ ಇರ್ತೀವಿ.
ಆ ಫುಡ್ ಸೇಫ್ಟಿ ಟ್ರೈನಿಂಗ್ ನ ತಗೊಂಡಾಗ ಯಾವ ರೀತಿ ನಾವು ಫುಡ್ ನ ಸ್ಟೋರೇಜ್ ಮಾಡಬೇಕು, FSSAI ಕಂಪ್ಲೈನ್ಸ್ ಏನಿದೆ, ಹೇಗೆ ಯಾವ ತರದ ಇನ್ವೆಂಟ್ರಿನ ಮ್ಯಾನೇಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈರುಳ್ಳಿ ಆಲೂಗೆಡ್ಡೆನ ಜಾಸ್ತಿ ಪ್ರೊಕ್ಯೂರ್ ಮಾಡಬಹುದು, ಅದು ನಾನ್ ಪೆರಿಷಬಲ್ ಪ್ರಾಡಕ್ಟ್. ಪೆರಿಷಬಲ್ ಪ್ರಾಡಕ್ಟ್ ಈಗ ಮಾಂಸ, ಹಾಲು ಮತ್ತೆ ವೆಜಿಟಬಲ್ಸ್, ಇದು ಪೆರಿಷಬಲ್ ಪ್ರಾಡಕ್ಟ್ಸ್. ಈ ಪೆರಿಷಬಲ್ ಪ್ರಾಡಕ್ಟ್ಸ್ ನ ಲೈಫ್ ಸೈಕಲ್ 1 ದಿನನ 2 ದಿನನ 3 ದಿನನ ಈ ವೆಂಡರ್ಸ್ ಯಾರು ಸಪ್ಲೈ ಮಾಡ್ತಾರೆ ಅವ್ರದ್ದು ಸಹ ಪಾತ್ರ ಇರ್ತದೆ. ಅವ್ರೇನ್ ಮಾಡ್ತಾರೆ, ಕೆಲವು ಸ್ಟಾಕ್ ಅವ್ರ ಬಳಿ ಜಾಸ್ತಿ ಇದ್ದಾಗ ಕಡಿಮೆ ಪ್ರೈಸ್ ತಗೊಳ್ಳಿ ಅಂತ ಹೇಳದೇನೆ ಶಿಪ್ ಮಾಡಿಬಿಡ್ತಾರೆ. ಸೊ ಅದು ಪ್ರೋಸೆಸ್ ಹೇಗಾಗಬೇಕು ಅಂದ್ರೆ ವೆಂಡರ್ ಸಪ್ಲೈ ಮಾಡಿರೋದ್ರಿಂದ ಹಿಡಿದು ಫೈನಲ್ ಕಿಚನ್ಗೆ ಹೋಗೋ ತನಕ ರಾ ಮೆಟೀರಿಯಲ್ ನ ಟೆಸ್ಟ್ ಮಾಡಬೇಕು. ನಾ ಸರ್ಕಾರ ತಗೊಂಡಿರೋ ಇನಿಷಿಯೇಟಿವ್ ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆ ಅಂದ್ರೆ ಯಾರಿಗೆ ಆದ್ರೂ ಒಂದು ಮಾನಿಟರಿಂಗ್ ಬೇಕು, ಯಾರಿಗೆ ಆದ್ರೂ ಒಂದು ದಂಡ ಬೇಕು. ಆದ್ರೆ ಇನ್ನೊಂದು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಅಷ್ಟು ಐಟಮ್ಸ್ ಸಿಕ್ತು ಅಂತ ಆ ಕ್ಷಣಕ್ಕೆ ಅದನ್ನ ಅವರು ತಯಾರಿಕೆಗೆ ಯೂಸ್ ಮಾಡ್ತಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಯಾವ ಪ್ರೂಫ್ ನಮಗಿಲ್ಲ. ಐಟಮ್ ಇಡಬಾರ್ದಾಗಿತ್ತು ಒಪ್ತೀನಿ. ಫ್ರಿಜ್ ಅಲ್ಲಿ ನಮ್ಮ ಮನೆಗಳಲ್ಲೇ ತಗೊಳ್ಳಿ, ಅನ್ನ ಇರ್ತದೆ, ಚಟ್ನಿ ಇರ್ತದೆ, ಕೊಳತೋಗಿರೋ ಸೌತೆಕಾಯಿ ಇರ್ತದೆ, ಮನೆ ಹೊಡಿತಿ ಅದನ್ನ ಹಾಕ್ಬಿಡ್ತಾಳ, ಮಾರನೇ ದಿನ ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ತೆಗೆದೆಸಿತಾಳೆ. ಎಲ್ಲ ಮನೆಗಳಲ್ಲೂ ಇದು ಸಾಮಾನ್ಯ. ಫಿಫೋ ಮಾಡೋದು ಎಡವಟ್ಟಾದ್ರಾಗುತ್ತೆ. ಡೆಫಿನೆಟ್ಲಿ ಐ ಅಗ್ರಿ ವಿತ್ ಯು ಪ್ರಮೋದ್ ಅವರೇ. ಆದ್ರೆ ನೀವು ಒಪ್ಕೊಳ್ತೀರಾ, ಬಹುಶಃ ನೋಡ್ತಾ ಇರೋ ವೀಕ್ಷಕರು ಒಪ್ಕೊಳ್ತಾರೆ. ಕೆಲವೊಂದು ಹೋಟೆಲ್ಗಳಿಗೆ ಹೋದಾಗ ದೆರ್ ಈಸ್ ಸಮ್ ಇಶ್ಯೂ ವಿತ್ ದಿಸ್ ಡಿಶ್ ಅಂತ ಬಹಳಷ್ಟು ಸಲ ಗ್ರಾಹಕರು ನೀವು ಕೊಟ್ಟಿರ್ತೀರಾ, ನಾವು ಕೊಟ್ಟಿರ್ತೀವಿ, ಅಲ್ಲಿ ಏನಾಗಿರುತ್ತೆ ಅನ್ನೋದು ಇಂಥ ದೃಶ್ಯಗಳನ್ನು ನೋಡಿದಾಗ ಹುಟ್ಕೊಳ್ಳುವಂಥ ಪ್ರಶ್ನೆ. ಆ್ಯಂಡ್ ಇಂಡಿಯಾ, ಭಾರತದಂತಹ ದೇಶದಲ್ಲಿ ಮೋಸ್ಟ್ ನೆಗ್ಲೆಕ್ಟೆಡ್ ವಿಷಯ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಮನುಷ್ಯನ ಆರೋಗ್ಯ. ಯಾವುದೇ ವ್ಯಕ್ತಿ ತನ್ನ ದೇಹದ ಒಳಗೆ ಏನನ್ನ ಸೇರಿಸ್ಕೊಳ್ತಾನೆ ಅದರಿಂದ ಆತನ ಜೀವನ ಇದೆ ಅನ್ನೋದನ್ನ ನಾವು ಮೋಸ್ಟ್ ನೆಗ್ಲೆಕ್ಟೆಡ್ ವಿಷಯವಾಗಿ ಇಟ್ಕೊಂಡಿರ್ತೀವಿ. ಬಟ್ಟೆ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ತೀವಿ ಜಾಸ್ತಿ, ಶೂ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ತೀವಿ, ಆದರೆ ಹೊಟ್ಟೆ ಒಳಗಡೆ ಹೋಗೋ ಅನ್ನದ ಬಗ್ಗೆ ಜಾಸ್ತಿ ಸೇಫ್ಟೀಸ್ ಇಲ್ಲ ಅನ್ನೋದೇ ಸಮಸ್ಯೆ. ಎವ್ರಿಥಿಂಗ್ ಈಸ್ ಇನ್ ರೂಲ್ ಬುಕ್. ಆದರೆ ಪ್ರಾಕ್ಟಿಕಲ್ ವಿಷಯಕ್ಕೆ ಬಂದಾಗ ಇದು ಯಾವುದು ವರ್ಕ್ ಆಗೋದಿಲ್ಲ. ವೈದ್ಯರಾದ ಡಾಕ್ಟರ್ ಪವನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಪವನ್ ಅವರೇ, ಆರೋಗ್ಯ ಮತ್ತು ಊಟ ಅನ್ನದ ವಿಷಯ ಬಂದಾಗ ಮೋಸ್ಟ್ ನೆಗ್ಲಿಜೆನ್ಸ್ ಕಾಣುತ್ತೆ. ನೀವ್ ಹೇಳೋದು ತುಂಬಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ನಾವು ನೋಡ್ತೀವಿ ಅಕೌಂಟಬಿಲಿಟಿ ಇರಲ್ಲ. ಈಗ ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಪ್ರೋಟೋಕಾಲ್ಸ್ ಇರುತ್ತೆ, ಆದ್ರೆ ಫಾಲೋ ಮಾಡಲ್ಲ. ಟ್ರಾಫಿಕ್ ರೂಲ್ಸ್ ಇರುತ್ತೆ, ಆದ್ರೆ ಎಲ್ಲರೂ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡ್ತಾರೆ. ಸೊ ಈ FSSAI ಅಷ್ಟೇ. ಈಗ ನಾವು ಎಷ್ಟು ಹೋಟೆಲ್ಗಳಲ್ಲಿ ಇರ್ಬೋದು, ಈಗ 5 ಸ್ಟಾರ್ ಇರ್ಲಿ ಅಥವಾ ಮೀಡಿಯಂ ಹೋಟೆಲ್ಸ್ ಇರ್ಲಿ ಅಥವಾ ಸ್ಮಾಲ್ ಹೋಟೆಲ್ಸ್ ಇರ್ಲಿ, ರೋಡ್ ಸೈಡ್ ಫುಡ್ ಈಟ್ರೀಸ್ ಇರ್ಲಿ, ಈಗೆಲ್ಲ ಅದು ಬೆಂಗಳೂರಲ್ಲಿ ಹೊರಗಡೆ ಹೋಗಿ ತಿನ್ನೋದು ಅಂತಂದ್ರೆ ಇತ್ತೀಚೆಗೆ ಫ್ಯಾಷನ್ ಆಗ್ಬಿಟ್ಟಿದೆ. ಸೊ ಎಲ್ಲದರಲ್ಲೂ ಕೂಡ ಎಲ್ಲಿ ಈ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ತಾರೆ, ಸೊ ಯಾರು ಚೆಕ್ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಮಾಡ್ತಾ ಇದಾರಾ ಇಲ್ವಾ, ಸೊ ಅದು ನಾವು ನೋಡ್ತಾ ಇಲ್ಲ. ಯಾಕೆಂತಂದ್ರೆ ಆರೋಗ್ಯ ಯಾವಾಗ್ಲೂ ಅಷ್ಟೇ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದು ನಾವು ತಿಂತಕ್ಕಂತ ಫುಡ್ ಇರ್ಬೋದು ಅಥವಾ ನೀರ್ ಸೇವಿಸ್ತಕ್ಕಂತ ನೀರ್ ಇರ್ಬೋದು, ಇದೇ ಯಾವಾಗ್ಲೂ ಕಂಟಾಮಿನೇಟ್ ಆಗೋದು. ನಾವು ಯಾವಾಗ್ಲೂ ನೋಡ್ತೀವಿ ಈ ಫುಡ್ ಕಂಟಾಮಿನೇಷನ್, ವಾಟರ್ ಕಂಟಾಮಿನೇಷನ್ ಇಂದಾನೆ ಸಾಕಷ್ಟು ಕಾಯಿಲೆಗಳು ಬರ್ತಕ್ಕಂಥದ್ದು. ಸೊ ಈ ಕಂಟಾಮಿನೇಷನ್ ಪ್ರಿವೆಂಟ್ ಮಾಡೋದಕ್ಕೆ ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ಬೋದು, ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ, ಮಾನಿಟರ್ ಮಾಡ್ತಾ ಇದಾರ? ಈಗ ನಮಗೆ ಹೋಟೆಲ್ಸ್ ಹೊರಗಡೆ ಆಗ್ಲಿ ಅಥವಾ ಇದಾಗ್ಲಿ, ಇದು ಇವತ್ತಿಂದ ಚೆಕ್ಕಿಂಗ್ ಆಗಿದೆ, ಎಲ್ಲಾನು ನಾವು ಕರೆಕ್ಟ್ ಆಗಿ ನೋಡಿದೀವಿ, ಆರೋಗ್ಯಕರವಾಗಿದೆ, ಈ ಫುಡ್ ಅನ್ನ ನಾವು ಸೇವಿಸಬಹುದು ಅಥವಾ ಈ ನೀರನ್ನ ಸೇವಿಸಬಹುದು ಅಂತ ಸರ್ಟಿಫೈ ಮಾಡೋರು ಯಾರು? ಸೊ ನಾವು ಎಲ್ಲಿ ಯಾವ ಹೋಟೆಲ್ಗೆ ಹೋದ್ರು ಕೂಡ ಇದೆಲ್ಲೂ ಡಿಸ್ಪ್ಲೇ ಇರೋದಿಲ್ಲ ನೋಡಿ. ಅದಕ್ಕೆ ಈಗ ನಾವು ಆಸ್ಪತ್ರೆಗಳಿಗೆ ಬಂದಾಗ ಈಗ ಸಾಕಷ್ಟು ಈ ತರ ಸರ್ಟಿಫೈ ಮಾಡೋದಕ್ಕೆ ಸಂಸ್ಥೆಗಳೇ ಇದಾವೆ. NABH ಇದೆ, ಇನ್ನು ಸಾಕಷ್ಟು ಸಂಸ್ಥೆಗಳಿದಾವೆ. ಯಾಕಂದ್ರೆ ಕ್ವಾಲಿಟಿ ಇಂಡಿಕೇಟರ್ಸ್ ಇದಾವೆ, ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಇಲ್ಲ ಅಂತ. ಅದೇ ಈ ಹೋಟೆಲ್ ಇಂಡಸ್ಟ್ರಿಗೆ ಬಂದಾಗ ನಮ್ಗೆ ಇದೇ ರೀತಿಯಾಗಿ ಕರೆಕ್ಟ್ ಆಗಿ ಚೆಕ್ ಮಾಡಿ ಅದನ್ನ ಪ್ರತಿಯೊಬ್ರು ನೋಡಿ, ನಾವು ಗ್ರಾಹಕರಿಗೆ ಯಾರಲ್ಲಿ ಹೋಗ್ತಾರೆ ಇದು ಆರೋಗ್ಯಕರವಾಗಿದೆ ಅಂತ ಸರ್ಟಿಫೈ ಮಾಡೋ ಇದ್ರದ್ದು ಎಲ್ಲರಿಗೂ ಕಾಣೋಂಗೆ ಇರ್ಬೇಕು, ಮತ್ತೆ ರೆಗ್ಯುಲರ್ ಆಗಿ ಮಾಡ್ಬೇಕು. ಈಗಾಗ್ಲೇ ಈಗ ಅವರು ಸಾಕಷ್ಟು ಈಗ ಇಲ್ಲಿ ಎಕ್ಸ್ಪರ್ಟ್ಸ್ ಇದಾರೆ, ಅವ್ರು ಕೂಡ ಮಾತಾಡಿದ್ರಲ್ಲಿ ಅದೇ ಇದೆ. ಈಗ ಹೇಳಿದ್ರು, ಈಗ ಫ್ರಿಡ್ಜ್ ಅಲ್ಲಿ ಇದ್ದಾಗ ಯಾವ್ದೋ ಕೆಟ್ಟೋಗಿರೋ ಇದ್ದಿದ್ರೆ ಯಾರು ಹಾಕೋದಿಲ್ಲ, ಅದು ಕರೆಕ್ಟ್ ಒಪ್ತೀವಿ. ಈಗ ಹೋಟೆಲ್ ಅಲ್ಲೂ ಈಗ ಎಷ್ಟೊಂದಲ್ಲಿ ಕೆಟ್ಟೋಗಿರ್ತಕ್ಕಂಥ ಕಂಟಾಮಿನೇಟ್ ಆಗಿರ್ತಕ್ಕಂಥ ಫುಡ್ ಇದೆ, ಬಟ್ ಹಾಕ್ತಾರೆ ಇಲ್ಲ ಅನ್ನೋ ಗ್ಯಾರಂಟಿ ಏನು? ಅಕಸ್ಮಾತ್ ಹಾಕಿದ್ರೆ ಈಗ ಎಷ್ಟೋ ಇವ್ರಿಗೆ ಇನ್ಫೆಕ್ಷನ್ಸ್ ಆಗ್ಬೋದು. ಈಗ ನಾವು ನೋಡ್ತೀವಿ, ಈಗ ಆಸ್ಪತ್ರೆಗಳಲ್ಲಿ ಇದ್ದಾಗ ಸಾಕಷ್ಟು ಜನ ಪೇಷಂಟ್ಗಳು ಬರ್ತಾರೆ, ಫುಡ್ ಕಂಟಾಮಿನೇಟ್ ಆಗಿ ಬರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಹೋಗಿ ತಿಂದಿರ್ತಾರೆ. ಅಥವಾ ಈ ಮದುವೆಗಳಲ್ಲಿ ನಾವು ಸಾಕಷ್ಟು ನೋಡೋದು, ಈ ಮದುವೆಗಳು, ಜಾತ್ರೆಗಳು, ಎಲ್ಲಿ ಮಾಸ್ ಪ್ರೊಡಕ್ಷನ್ಸ್ ಇರ್ತವೆ, ಈ ಫುಡ್ ಜಾಸ್ತಿ ಸರ್ವ್ ಮಾಡ್ತಾರೆ, ಅಂತ ಕಡೆ ಕೂಡ ಸಾಕಷ್ಟು ಕಂಟಾಮಿನೇಟ್ ಆಗುತ್ತೆ. ಸೊ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡಬೇಕಾಗತ್ತೆ.
ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಬೇಕು. ಅದು ಸರ್ಕಾರನು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದ್ರೆ ಇದನ್ನ ಎಲ್ಲಾ ಕಡೆ ಎಲ್ಲಾ ಸ್ತರಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಆಮೇಲೆ ಕಾಮನ್ ಜನಗಳಿಗೂ ಕೂಡ ಕೆಲವೊಂದು ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಹಾಗೆ ಹೋಟೆಲ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅಂತಂದ್ರೆ ಈಗ ಸಾಕಷ್ಟು ಈಗ ಟಿವಿ ಜಾಲಗಳಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಈಗ ನೀವು ಮಾಡ್ತಾ ಇದ್ದೀರಾ, ಇದರಲ್ಲಿ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು. ಹಾಗೆ ಸರ್ಕಾರಗಳು ಇದಕ್ಕೆ ಕರೆಕ್ಟ್ ಆಗಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ಬೇಕು ಹೋಟೆಲ್ ಸಿಬ್ಬಂದಿಗಳಿಗೆ, ಅವ್ರಿಗೆಲ್ಲ. ಸರ್ ಒಂದು ಬಿಟ್ಟರ್ ಟ್ರೂತ್ ಹೇಳಲ್ಲ ಸರ್ ನಿಮಗೆ, ನಾವೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರೇ ಎಷ್ಟೋ ಸಲ ಈ ಕೆಲವೊಂದು ಕ್ಲೌಡ್ ಕಿಚನ್ ಅಂತ ಹೇಳ್ತಾರಲ್ಲ, ಕ್ಲೌಡ್ ಕಿಚನ್ನು ಅಥವಾ ಮಗದೊಂದು ರೆಸ್ಟೋರೆಂಟ್ಗಳಲ್ಲಿ ಏನು ಬಳಸ್ತಾ ಇದ್ದಾರೆ, ಹೆಂಗೆ ಬಳಸ್ತಾ ಇದ್ದಾರೆ, ಎಷ್ಟು ಕೊಳಕಾಗಿರುತ್ತೆ ಅಂತ ನಾವು ಸುದ್ದಿ ಮಾಡ್ತೀವಿ. ಸುದ್ದಿ ಮಾಡಿದ ನೆಕ್ಸ್ಟ್ ಗಂಟೆ ನೆಕ್ಸ್ಟ್ ಅವರಿಗೆ ಅದರ ಮೇಲೆ ರೇಡ್ ಆಗತ್ತೆ, ರೇಡ್ ಆಗಿ ಸೀಸ್ ಆಗತ್ತೆ. ಒಂದು ವಾರ ಬಿಟ್ಟು ಹೋಗಿ ನೋಡಿ ಅದು ಮತ್ತೆ ಶುರುವಾಗಿರುತ್ತೆ. ಸೊ ಭಯ ಇಲ್ಲ ಅಂದಾಗ, ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಆಗಲ್ಲ, ನಮಗೆ ಶಿಕ್ಷೆ ಆಗಲ್ಲ ಅಂದಾಗ ಇವೆಲ್ಲವೂ ಬರುತ್ತೆ ಸರ್. ಯಾಕೆ ಜರ್ಮನಿಯಲ್ಲಿ ನಾನು ಹೋಗಿ ಬಂದ ಒಬ್ಬ ವ್ಯಕ್ತಿನ ಕೇಳ್ತಾ ಇದ್ದೆ, ಅವರ ಚಿಪ್ಸ್ ಪ್ಯಾಕೆಟ್ ಮೇಲೆ ಎಂಥ ಒಂದು ಡಿಸೈನ್ ಇದೆಯೋ ಅದೇ ಡಿಸೈನಿನ ಅವರು ಮೆನ್ಷನ್ ಮಾಡಿರೋ ಕ್ವಾಲಿಟಿಯ ಚಿಪ್ಸ್ ಅದರಲ್ಲಿ ಇರಬೇಕು. ಇಲ್ಲ ಅಂದ್ರೆ ಕೋರ್ಟ್ನಲ್ಲಿ ಅದಕ್ಕೆ ದಂಡ ತರಬೇಕು, ಶಿಕ್ಷೆ ಅನುಭವಿಸಬೇಕು. ಇಂಥ ಹಲವು ದೇಶಗಳಿವೆ. ಫುಡ್ ಗ್ರೇಡ್ ಸೇಫ್ಟಿಯನ್ನ ತುಂಬಾ ಕಠಿಣವಾಗಿ ಪಾಲಿಸೋ ದೇಶಗಳಿವೆ. ಅನ್ಫಾರ್ಚುನೇಟ್ಲಿ ಅದು ನಮ್ಮ ದೇಶದಲ್ಲಿ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಅದು ಮೇಂಟೈನ್ ಆಗ್ತಾ ಇಲ್ಲ. ಗಂಗಾಧರ್ ಅವರೇ ಸರ್ಕಾರದ ಮಟ್ಟದಲ್ಲಿ ಒಬ್ಬ ಅಧಿಕಾರಿಯಾಗಿ ನೀವು ಕೆಲಸ ಮಾಡಿದಿರಿ ಸರ್, ಏನ್ ರೂಲ್ಸ್ ಫಾಲೋ ಆಗತ್ತೆ ಸರ್? ಆರೋಗ್ಯ ಇಲಾಖೆಯಿಂದ ಯಾವಾಗ ರೇಡ್ಗಳಾಗತ್ತೆ ಹಂಗಿಂದೇನಾದ್ರೂ ಇದೆಯಾ? ರೂಲ್ಸ್ ಏನಿದೆ ಸರ್? ಏನ್ ರೂಲ್ಸ್ ಫಾಲೋ ಆಗತ್ತೆ ಅದರಲ್ಲಿ? ಇಷ್ಟು ತಿಂಗಳಿಗೊಂದ್ಸಲನೋ ಇಷ್ಟು ದಿನಕ್ಕೊಂದ್ಸಲನೋ ಹೋಗ್ಬೇಕು, ಚೆಕ್ ಮಾಡ್ಬೇಕು, ಹಿಂಗಿದ್ದೇನಾದ್ರೂ ಇದೆಯೋ ಇಲ್ವೋ? ಆ ರೀತಿ ಏನಿಲ್ಲ ಮೇಡಮ್. ನಮ್ಮ ಪ್ರತಿದಿನ ರೊಟೀನ್ ಡ್ಯೂಟಿನಲ್ಲಿ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ ತಕ್ಷಣ ಅವರಲ್ಲಿ ಏನೇನು ನ್ಯೂನತೆಗಳಿದೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಂತರ ಅವ್ರಿಗೆ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಅಂತ ಕೊಟ್ಬಿಟ್ಟು ಅವ್ರಿಗೆ ಅದನ್ನ ಪರಿಶೀಲನೆ ಮರು ಭೇಟಿಯಲ್ಲಿ ಪರಿಶೀಲನೆ ಮಾಡಿದಾಗ ಅವರು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಕಾರ್ಡಿಂಗ್ ಟು FSSAI ರೂಲ್ ಪ್ರಕಾರ, ಅಂದಾಗೆ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಬಹುದು ಮೇಡಮ್. ಅಲ್ಲ ಅದು ಕ್ಲಾಸಿಫಿಕೇಶನ್ ಹೇಗೆ? ಇವಾಗ ಫಾರ್ ಎನ್ ಎಕ್ಸಾಂಪಲ್, ಈ ಏರಿಯಾದಲ್ಲಿ ಯಾವಾಗ ಯಾರು ಹೋಗಿ ಇದನ್ನೆಲ್ಲ ಚೆಕ್ ಮಾಡಬೇಕು? ಅದು ಸ್ಕೆಡ್ಯೂಲ್ ಇರತ್ತಾ ಅಥವಾ ಮನಸ್ಸಿಗೆ ಬಂದಾಗ ಹೋಗೋದಾ? ಏನ್ ಹೇಳುತ್ತೆ ರೂಲ್ಸು? ಇಲ್ಲ ಮೇಡಮ್, ಪ್ರತಿದಿನ ರೂಲ್ಸ್ ಅಲ್ಲಿ ನಾವು ವಿಸಿಟ್ ಮಾಡಲೇಬೇಕಾಗ್ತದೆ. ಅನುಮಾನಾಸ್ಪದ ಬಂದ ಆಹಾರ ಮಳಿಗೆಗಳ ಮೇಲೆ ದಾಳಿ ಮಾಡಬೇಕಾಗ್ತದೆ. ಇದನ್ನ ಕೆಲವೊಂದು ಸಂದರ್ಭಗಳಲ್ಲಿ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿ ಅವರನ್ನ ಕಡ್ಡಾಯವಾಗಿ ಮುಚ್ಚುವಂತೆ ಮಾಡಬೇಕಾಗ್ತದೆ. ಅನಂತರ ಅವ್ರಿಗೆ ಶಿಕ್ಷೆ ಏನಿದೆ ಕಾನೂನಿನಲ್ಲಿ ಸೆಕ್ಷನ್ 54 ಮಿಸ್ಬ್ರ್ಯಾಂಡೆಡ್, ಸಬ್ಸ್ಟ್ಯಾಂಡರ್ಡ್, ಅನ್ಸೇಫ್, ಇದು ಸೆಕ್ಷನ್ 54, 53 ಮತ್ತು 59 ಪ್ರಕಾರ ಅವ್ರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಮುಖ್ಯವಾಗಿ ಸ್ಯಾಂಪಲ್ಗಳನ್ನ ಮಾಡಬೇಕು ಮೇಡಮ್. ಸ್ಯಾಂಪಲ್ಗಳನ್ನ ಮಾಡಿದಾಗ ಅದರಲ್ಲಿ ಅನ್ಸೇಫ್, ಮಿಸ್ಬ್ರ್ಯಾಂಡೆಡ್, ಸಬ್ಸ್ಟ್ಯಾಂಡರ್ಡ್ ಬಂದಾಗ ಅದಕ್ಕೆ ಆದಂತ ಒಂದು ರೀತಿ ನೀತಿ ನಿಯಮಗಳೇನಿದೆ ಅವುಗಳನ್ನ ಪಾಲನೆ ಮಾಡಬೇಕಾಗ್ತದೆ. FSO ಅವರವರು ಮತ್ತು DO ಅವರವರು ಸಹಕಾರ ನೀಡಬೇಕಾಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ. ನಂತರ ಅವರಿಗೆ ಕೋರ್ಟ್ ಅಲ್ಲಿ ಶಿಕ್ಷೆ ಆಗುವಂತ ಪ್ರಕರಣಗಳನ್ನ ನಾವು ನೋಡಬಹುದು. ನನ್ನ ಅವಧಿಯಲ್ಲಿ 2 ಸಾಸ್ ಕಂಪನಿಗಳನ್ನ 2 ಸೀಸ್ ಮಾಡಿಸಿ ಅದನ್ನ ಪೆನಾಲ್ಟಿ ಹಾಕ್ಸಿದ್ದೀನಿ ಮೇಡಮ್. ಒಂದು 40,000, ಒಂದು 90,000 ರೂಪಾಯಿಗಳನ್ನ ದಂಡನ ಹಾಕ್ಸಿ ಕಂಪ್ಲೀಟ್ ಆಗಿ ಕಂಪನಿಗಳನ್ನ ನಿರ್ನಾಮ ಮಾಡಿಸಿದ್ದೀನಿ. ರೈಟ್, ವಾಪಸ್ ಬರ್ತೀನಿ. ಭಾರತದಲ್ಲಿ ಸಮಸ್ಯೆ ಏನಂದ್ರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ವಿಷಯ, ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಂದಾಗ ಮೋಸ್ಟ್ ನೆಗ್ಲೆಕ್ಟೆಡ್, ಹೆಚ್ಚು ನಿರ್ಲಕ್ಷಿತ ಭಾಗ ಇದು. ಸ್ಟಾರ್ ಹೋಟೆಲ್ಗಳಲ್ಲಿ ನೀವೊಂದು ಕಾಫಿ ಆರ್ಡರ್ ಮಾಡ್ತೀರಾ ಅಂದ್ರೆ 1,000 ರೂಪಾಯಿ ಕಮ್ಮಿ ಸಿಗಲ್ಲ. ಒಂದು ಡಿಶ್ ಆರ್ಡರ್ ಮಾಡ್ತೀರಾ ಅಂದ್ರೆ 1,500 ರೂಪಾಯಿ ಪ್ಲಸ್ GST ಅಂತ ಹೇಳಿ 2,000 ರೂಪಾಯಿ ಒಂದು ಪ್ಲೇಟಿಗೆ ನಿಮಗೆ ಚಾರ್ಜ್ ಮಾಡ್ತಾರೆ. ಆದರೆ ಅಲ್ಲಿ ಆ ಸ್ಟೋರೇಜ್ ರೂಮ್ ಹೆಂಗಿದೆ ಅಂತ ನೋಡಿದ್ರೆ ಕೊಳತ ಮಾಂಸದ ಗುಡ್ಡೆಗಳಿವೆ, ಕೊಳತ ತರಕಾರಿಗಳಿವೆ, ಡೇಟ್ ಮೀರಿದ ಹಾಲಿನ ಪ್ಯಾಕೆಟ್ಗಳಿವೆ, ಇತರೆ ಪದಾರ್ಥಗಳಿವೆ. ಇಲ್ಲಿ ಹೋಗಿ 2,000 ರೂಪಾಯಿ ಒಂದು ಡಿಶ್ ಕೊಟ್ಟು ತಿಂದ್ಬಿಟ್ಟು ಎದ್ದು ಬಂದು ಸ್ಟಾರ್ ಹೋಟೆಲ್ ಅಂದ್ರೆ ಹೀಗಿರಬೇಕು ಅಂತ ಮಾತಾಡ್ತಾರೆ ಜನ. ಏನು ಮಾಡೋದು ಈ ವ್ಯವಸ್ಥೆಗೆ?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.